ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್. ನಾನು ಯೋಗೇಶ್. ಸೊ ಈ ವರ್ಷದ ಅತಿ ಹೆಚ್ಚಿನ ಮಳೆಯಿಂದಾಗಿ ನಮ್ಮ ಎಲ್ಲ ನದಿಗಳು ತುಂಬಿ ಹರಿತಾ ಇರೋದನ್ನ ನೀವೆಲ್ಲರೂ ಈಗಾಗಲೇ ನೋಡಿರ್ತೀರಾ. ಅದೇ ರೀತಿ ನಮ್ಮ ಬೇಲೂರು ಕ್ಷೇತ್ರದಲ್ಲಿಂತ ಹೆಚ್ಚಿ ಹೊಳೆ ತುಂಬಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಮಾದಿಹಳ್ಳಿ ಹೋಬಳಿ ಮತ್ತು ಹಳೆಬೀಡಿನ ಹೋಬಳಿಯ ಸುತ್ತಮುತ್ತಲಿನ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರನ್ನು ಹರಿಬಿಡಲಾಗಿತ್ತು. ಸೊ ಇವತ್ತಿನ ವಿಶೇಷ ಏನಂತಂದರೆ ಶ್ರೀ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಈ ಒಂದು ಗೋಣೆಸಮನಹಳ್ಳಿ ಅನ್ನೋ ಗ್ರಾಮದಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಳೆ. ಸೊ ಹಾಗಾಗಿ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನೋಡ್ಕೊಂಬರೋಣ ಬನ್ನಿ. ಮಕ್ಕಳ ಆಚೆ ಕಡೆ ನಿಂತ್ಕೊಂಡು ಮಕ್ಕಳೇ ಆಗುತ್ತೆ ಅಂತೀರಾ? ಈಗ ತಾನೇ ನಮ್ಮ ಬೇಲೂರಿನ ಜನಪ್ರಿಯ ಶಾಸಕರಾದಂತ ಉಳ್ಳಳ್ಳಿ ಸುರೇಶ್ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಗೋಣಿ ಸೊನ್ನಲ್ಲಿ ಯಾರು ದಯವಿಟ್ಟು ಕಣ್ಮಕ್ಳು ಮುಗಿಬಾರ್ದು. ಸುಸ್ತಾಯ್ತಣ್ಣ. ಎಳಿತಾರೆ ಅದೇ ಅಣ್ಣ ಒಂದು ರೌಂಡ್ ಹೋಗ್ಬಿಡಿ. ರೌಂಡ್ ಎಳೆದ್ರೆ ನೀವು ಸೇಮ್ ಎಳ್ದಾಕ್ತಾರೆ ಕೆಳಕ್ಕೆ ಎಲ್ಲರೂ ಅವ್ರ ಮುಗ್ಸಕ್ಕೆ ಕಾಯ್ತಿರ್ತಾರೆ. ಓ ಹಂಗೆ ಹತ್ರಕ್ಕೆ ಬರಕ್ಕಲ್ಲ. ಅಲ್ಲ ಹಿಂಗೆ ಹೋಗ್ಬಿಡಿ ಕಡೆಗೆ ಆ ಕಡೆಗೆ ನೋಡಿ. ಅಲ್ಲ ಹಿಂಗೆ ಅಲ್ಲಲ್ಲ ಹಿಂಗೆ ಅಣ್ಣ ಒಂದೇ ನೋಡಿರಿ. ಆ ಕಲ್ತಕ್ಕೆ ನೋಡಿಲ್ಲ ಅಲ್ಲೋ ನವಿ ಅಲ್ಲೇ ಚೆನ್ನಾಗಿತ್ತು ಕಲ್ಲ. ವಿಶೇಷವಾಗಿ ಗೋಣಿಸಳ್ಳಿ ಗ್ರಾಮದ ಹುಲಿಕಲ್ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ಸಾವಿರಾರು ಜನರು ಭಾಗವಹಿಸುವ ಮುಖಾಂತರ ಭಗವಂತನ ಶಕ್ತಿ ಇದೆ ಅಂತಕ್ಕಂಥದ್ದು ಇವತ್ತು ಎಲ್ಲರಿಗೂ ಆಶೀರ್ವಾದನ ಮಾಡಿರ್ತಕ್ಕಂಥದ್ದೇ ಇದಾಗ್ತಾ ಇದೆ. ಇವತ್ತು ಆ ಒಂದು ಗ್ರಾಮದಲ್ಲಿ ಇವತ್ತು ಗೋಣಿಸೊನ್ನಹಳ್ಳಿ ಗ್ರಾಮದಲ್ಲಿ ತೆಪ್ಪೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ವೀರಭದ್ರೇಶ್ವರನ ಮೆರವಣಿಗೆ ಮಾಡೋದ್ರ ಮುಖಾಂತರ ತೆಪ್ಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಭಾಗದ ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ಅದಕ್ಕೆ ಭಗವಂತನ ಕೃಪೆ, ಸ್ವಾಮೀಜಿಯವರುಗಳ ಕೃಪೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಭಾವಿಸ್ತಾ ಏನು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಹುಲಿಕಲ್ ವೀರಭದ್ರೇಶ್ವರ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಸಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ಎಲ್ಲರ ಜೀವನ ಸಮೃದ್ಧಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೊಡ್ತೇವೆ.